ಹಲೋ ಎವ್ರಿವನ್. ಇದು ನಿಮ್ಮ ನೇತ್ರ. ಬೆಳಿಗ್ಗೆ ಆಲ್ರೆಡಿ ಪ್ರೋಮೋ ರಿಲೀಸ್ ಆಗಿದೆ, ಎಲ್ಲ ನೋಡಿರ್ತೀರಾ. ಆ, ಇವಾಗ ಟಾಸ್ಕ್ ಕೊಟ್ಟಿರೋದು ಬಂದ್ಬಿಟ್ಟು ಸ್ವಲ್ಪ ಅಮೌಂಟ್ನ ಮೇನ್ ವಿನ್ನರ್ ಯಾರಾಗ್ತಾರೋ ಆ ಕ್ಯಾಶ್ಗೆ ಆ್ಯಡ್ ಆಗೋಕ್ಕೋಸ್ಕರ. ಟಾಸ್ಕ್ ಏನಂದ್ರೆ ಸ್ವಿಮ್ಮಿಂಗ್ ಪೂಲಲ್ಲಿ ಈಜ್ ಬರ್ಬೇಕು ಅವರಿಗೆ. ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಬೇಸಿಕಲಿ ಅವ್ರಿಗೆ ಈಜ್ ಬರಬೇಕು ಮತ್ತೆ ಅವ್ರ ಗುರಿ ಚೆನ್ನಾಗಿರ್ಬೇಕು. ಆ ಕ್ರೈಟೀರಿಯಾನ ಕನ್ಸಿಡರ್ ಮಾಡಿಕೊಂಡು ತನಿಷಾ 4 ಮೆಂಬರ್ಸ್ನ ಚೂಸ್ ಮಾಡಬೇಕು. ಆಗ ಸಂಗೀತ ಅವ್ರನ್ನ ಚೂಸ್ ಮಾಡದೆ ತನಿಷಾ ಅವ್ರು ಬಂದ್ಬಿಟ್ಟು ವಿನಯ್, ಕಾರ್ತಿಕ್, ಮೈಕಲ್ ಮತ್ತೆ ತುಕಾಲಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಆಗ ಸಂಗೀತ ಅವರು ನನ್ ಯಾಕೆ ಸೆಲೆಕ್ಟ್ ಮಾಡ್ಲಿಲ್ಲ, ಅದಕ್ಕೋಸ್ಕರನೇ ಹುಡುಗಿರ್ ವಿನ್ ಆಗಲ್ಲ ಅಂತ ಹೇಳ್ತಾರೆ. ನಿಮ್ಗೆ ಏನ್ ಅನ್ಸುತ್ತೆ, ಇಲ್ಲಿ ಸಂಗೀತ ಅವರು ವಿಮೆನ್ ಕಾರ್ಡ್ ಯೂಸ್ ಮಾಡಿದ್ರು ಅಂತ ಅನ್ಸುತ್ತಾ? ನನ್ನ ಒಪಿನಿಯನ್ ಕೇಳೋದಾದ್ರೆ ಹೌದು, ಅವ್ರು ವಿಮೆನ್ ಕಾರ್ಡ್ ಯೂಸ್ ಮಾಡಿದ್ರು. ಮನೆಯವರೆಲ್ಲ ಅಂದ್ರೆ ಅವ್ರ ಫ್ಯಾಮಿಲಿ ಆಗಿರ್ಬೋದು, ಶ್ರುತಿ ಮ್ಯಾಮ್ ಆಗಿರ್ಬೋದು, ಎಲ್ಲ ಒಳಗಡೆ ಬಂದಾಗ ಈ ಸಲ ವಿಮೆನ್ ವಿನ್ ಆಗ್ಬೇಕು ಅಂತ ಹೇಳಿದ್ರು. ಸಂಗೀತಗೆ ಐ ಥಿಂಕ್ ಅವರು ಕೂಡ ಸ್ವಲ್ಪ ಕ್ಲವರ್ ಇದ್ದಾರೆ, ಅವ್ರಿಗೆ ಅರ್ಥ ಆಗಿದೆ ವುಮೆನ್ಗೆ ಆಚೆಗಡೆ ಸಪೋರ್ಟ್ ಇದೆ ಅಂತ. ಸೊ ಆ ಲೈನ್ ಯೂಸ್ ಮಾಡಿದ್ರು ಅಂತ ನನ್ಗನ್ಸುತ್ತೆ. ಮತ್ತೆ ಅಗೇನ್ ಸಂಗೀತ ಒಪಿನಿಯನ್ ಇಲ್ಲಿ ಯಾಕೆ ನನ್ನ ಚೂಸ್ ಮಾಡಿಲ್ಲ, ಯಾಕೆ ಹುಡುಗಿನ ಚೂಸ್ ಮಾಡಿಲ್ಲ ಅನ್ನೋದು ಮೋಸ್ಟ್ಲಿ ನಿನ್ನೆಯಿಂದ ಅವರು ಒಂದು ಗೇಮ್ ಆಡಿಲ್ವಲ್ಲ, ಆ ಫೀಲಿಂಗ್ಸ್ ಅಲ್ಲೂ ಕೂಡ ಸ್ಟೇಟ್ಮೆಂಟ್ ಅವ್ರು ಪಾಸ್ ಮಾಡಿರ್ಬೋದು. ಹಾಗೇನ್ ಕರೆಕ್ಟ್ ಮಾಡ್ಕೊಳ್ಳೋದ ಅಂದ್ರೆ ಇನ್ನೊಂದು ಒಪಿನಿಯನ್ ಹೇಳೋದಾದ್ರೆ. ಬಟ್ ಓವರ್ ಆಲ್ ನಿಮ್ಗೆ ಏನ್ ಅನ್ಸುತ್ತೆ, ಸಂಗೀತ ಅವರು ವಿಮೆನ್ ಕಾರ್ಡ್ ಯೂಸ್ ಮಾಡಿದ್ರು ಅನ್ಸುತ್ತಾ? ಮತ್ತೆ ವಿನಯ್ ಕೂಡ ರೇಸ್ ಮಾಡ್ತಾರೆ ವಾಯ್ಸ್. ಇಲ್ಲಿ ಯಾರಿಗೂ ಅನ್ಸಲ್ಲ ಈ ತರ ಹುಡುಗರಿಗೆ ಮತ್ತೆ ಹುಡುಗಿರು ಅಂದ್ರೆ ಹುಡುಗಿ ಅಂತ ಯಾಕೆ ನಿನಗ್ ಮಾತ್ರ ಅನ್ಸುತ್ತೆ, ಇಲ್ಲಿ ಬೇರೆ ಯಾರಿಗೂ ಯಾಕೆ ಅನ್ಸಲ್ಲ ಅಂತ ನನಗ್ ಗೊತ್ತಾಗ್ತಾ ಇಲ್ಲ ಅಂತ ಅವ್ರೊಂದು ಕ್ವಶನ್ ಕೇಳ್ತಾರೆ. ಅದು ಕೂಡ ತುಂಬಾ ವ್ಯಾಲಿಡ್ ಅನ್ಸುತ್ತೆ ವಿನಯ್ ಕ್ವಶನ್ ಕೇಳಿದ್ದು. ಯಾಕಂದ್ರೆ ಸಂಗೀತನೇ ರಿಪೀಟೆಡ್ ಆಗಿ ಈ ಟಾಪಿಕ್ ನ ಬಿಗ್ ಬಾಸ್ ಅಲ್ಲಿ ತಗೋಬರೋದು. ಮತ್ತೆ ತನಿಷಾ ಡಿಸಿಷನ್ ಏನ್ ಅನ್ನಿಸ್ತು? ಆ ಈಗ ಇವತ್ತು ತಗೊಂಡಿದ್ದು ಡಿಸಿಷನ್, ಈ ಆಟಕ್ಕೆ ತಗೊಂಡಿದ್ದ ಡಿಸಿಷನ್ ಕೇಳಿದ್ರೆ ಬೆಂಕಿ ಕರೆಕ್ಟ್ ಆಗಿದೆ. ಬಟ್ ನಿನ್ನೆ ತಗೊಂಡಿದ್ದ ಡಿಸಿಷನ್ ಕೇಳೋದಾದ್ರೆ ಬಾಲ್ ನ ಆಡಪ್ ಮಾಡ್ಬೇಕು ಅಂತ ಕೊಡ್ತಾರಲ್ಲ ಆ ಟಾಸ್ಕ್ ಅಲ್ಲಿ ಮೋಸ್ಟ್ಲಿ ಬೆಂಕಿ ಸಂಗೀತಗೆ ಚಾನ್ಸ್ ಕೊಡ್ಬೋದಾಗಿತ್ತು ಅಂತ ಅನ್ನಿಸ್ತು. ಯಾಕಂದ್ರೆ ವರ್ತೂರ್ ಸಂತೋಷ್ ಅವರು ಅಷ್ಟು ಆಕ್ಟಿವ್ ಆಗಿ ಏನು ಆಡ್ತಾ ಇರ್ಲಿಲ್ಲ, ಅಷ್ಟು ಕೇಪಬಲ್ ಆಗಿರ್ಲಿಲ್ಲ ಅಂತ ಅನ್ನಿಸ್ತು. ಸೊ ಆ ಚಾನ್ಸ್ ನ ಕೊಡ್ಬೋದಿತ್ತು ಸಂಗೀತಗೆ ಬೆಂಕಿ ಅಂತ ನನ್ಗನ್ನಿಸ್ತು. ಇಲ್ಲಿ ಬೆಂಕಿನೂ ಕೂಡ ಅವ್ರ ಪರ್ಸನಲ್ ಏನ್ ಇರುತ್ತೋ ಅದನ್ನೆಲ್ಲ ಸೈಡ್ ಇಟ್ಬಿಟ್ಟು ಟಾಸ್ಕ್ ವಿನ್ನಿಂಗ್ ಅಮೌಂಟ್ ಅಂತ ನೋಡಿ ಸೆಲೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ಗನ್ನಿಸ್ತು. ನಿಮ್ಗೆ ಹೆಂಗ್ ಅನ್ನಿಸ್ತು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೋಟಿಫಿಕೇಶನ್ ಐಕಾನ್ ಕ್ಲಿಕ್ ಮಾಡೋದು ಮರ್ತೋಗ್ಬೇಡಿ. ಥ್ಯಾಂಕ್ ಯು.